ಮಣ್ಣು, ಆಮೇಲೆ ಮತ್ತೆ ತಿರುಗಿ ಏರ್ ಪೊಲ್ಯೂಷನ್ ಆಗ್ತದೆ, ಗಾಳಿ ಕ್ಲೀನ್ ಒಂದು ಪೊಲ್ಯೂಷನ್ ಆಗ್ತದೆ, ಅದರಿಂದ ಎಲ್ಲ ಮಾರಕವಾದಂಥ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ. ಮತ್ತು ನೀರು ಮಾಲಿನ್ಯನೂ ಕೂಡ ಆಗ್ತದೆ, ನೀರಿನ ಮಾಲಿನ್ಯ ಕೂಡ ಆಗ್ತದೆ. ಈ ರೀತಿ ಹಲವಾರು ರೀತಿಯಾದಂಥ ಮಾಲಿನ್ಯಗಳು ಹಾಗೇ ಆಗ್ತದೆ. ನೀವು ಎಷ್ಟೇ ಶುದ್ಧೀಕರಣ ಮಾಡಿದ್ರೂ ಕೂಡ ಅದನ್ನು ತಡೆಗಟ್ಟೋದಕ್ಕೆ ಇವತ್ತು ಕೃಷ್ಣಾ ನದಿ ನೀರನ್ನ ಕೇಂದ್ರ ಸರ್ಕಾರ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸುಮಾರು ಒಂದು 12 ವರ್ಷಗಳ ಹಿಂದೆನೇ ಹೇಳಿದ್ರು ನದಿಗಳ ಜೋಡಣೆ ಮಾಡ್ತೀವಿ ಅಂತೇಳಿ. ನದಿಗಳ ಜೋಡಣೆ ಮಾಡಿಬಿಟ್ರೆ ಈ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಥವಾ ಕೋಲಾರ ಅಥವಾ ಗ್ರಾಮಾಂತರ ಅಥವಾ ಎಲ್ಲೇ ನೀರಿನ ಆಹಾಕಾರ ಇರೋ ಜಾಗಗಳಲ್ಲಿ ಈ ರೀತಿಯಾದಂಥ ಪಾಪ ಎಲ್ಲ ಸಮಸ್ಯೆಗಳು ಎದುರಿಸ್ತಕ್ಕಂಥ ಕೆಲಸನೇ ಬರಲ್ಲ. ನದಿಗಳು ಜೋಡಣೆ ಮಾಡಿಬಿಟ್ರೆ ಎಲ್ರಿಗೂ ಕೂಡ ನೀರು ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಅದ್ರ ಬಗ್ಗೆ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತು ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಬದ್ಧತೆಯಿಂದ ಮಾಡಬೇಕಾಗ್ತದೆ. ಅವರು ರಾಜಕೀಯಕ್ಕೋಸ್ಕರ ಮಾಡೋಕ್ಕೆ ಹೋದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಏನೋ ದೊಡ್ಡವರೊಂದು ಗಾದೆ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡ ಆಯ್ತು ಅಂದಂಗೆ ಇವರು ರಾಜಕೀಯಗಳ ಒಂದು ತೆವಲುಗಳಿಗಾಗಿ, ರಾಜಕೀಯಗಳ ಒಂದು ಜಿದ್ದಾಜಿದ್ದುಗಳಿಗಾಗಿ ಇಲ್ಲಿ ಪಾಪ ಜನರಿಗೆ ಸಮಸ್ಯೆ ಆಗ್ತದೆ. ಜನರೇ ಅನುಭವಿಸೋದು ಪ್ರತಿಯೊಂದು ಪರಿಣಾಮನೂ ಕೂಡ ನೇರ ಪರಿಣಾಮ ಬೀಳೋದು ಜನರಿಗೋಸ್ಕರ. ಹಾಗಾಗಿ ದಯವಿಟ್ಟು ಜನರ ಭಾವನೆಗಳ ಜೊತೆ ಯಾರನ್ನು ಕೂಡ ಆಟ ಆಡೋದು ಬೇಡ. ಅವ್ರ ಜೊತೆ ಅದಕ್ಕೆ ದಯವಿಟ್ಟು ಕೂಡ ಆತ್ಮಾವಲೋಕನ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಈಗ ಈ ಹೋರಾಟ ಏನಿದೆ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಆ್ಯಂಡ್ ಈ ಸಮಸ್ಯೆ ಬಂದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯದು. ಯಾಕೆ ಬೇರೆ ಯಾರು MLAಗಳಾಗಿರ್ಬೋದು ಅಥವಾ ರಾಜಕೀಯ ಮುಖಂಡರಾಗಿರ್ಬೋದು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಯಾಕೆ ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಮ್ಮ, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ಖಂಡಿತ ಈಗ ಒಂದು ಹೋರಾಟ ಅನ್ನೋದು ಅಥವಾ ಒಂದು ಈ ಬೆಂಕಿ ಕಡ್ಡಿ ಒಂದೇ, ಅದು ಸುಮ್ಮನೆ ಒಂದು ಗೀಚಿ ಇಕ್ಕಿದ್ರೆ ಅದೇನಾಗ್ತದೆ, ನಿಧಾನವಾಗಿ ಎಲ್ಲ ಪಸರ್ಕೊಂಡು ಬೆಂಕಿ ಏನೋ ಉರಿತಕ್ಕಂಥ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು. ಈ ರೀತಿ ಇದು ಹೋರಾಟ ಈಗ ಸ್ಟಾರ್ಟ್ ಆಗಿರ್ಬೋದು, ಆದರೆ ಇದು ನಾಳೆ ದಿನ ಜಿಲ್ಲೆಯಾದ್ಯಂತನೂ ಕೂಡ ಆಗ್ತದೆ.